ಬೆಳಗಿನ ಬೆಳಕು. ಅರಣ್ಯಕಾಂಡ 7ನೇ ಅಧ್ಯಾಯ 9ನೇ ವಾಕ್ಯ. ಕೇಹಾತ್ಯರು ಭಾಗ 23. ಧೂಪದ ಪೀಠ ಭಾಗ 6. ನಿನ್ನೆ ನಾವು ಚಿನ್ನದ ಪೀಠದ 2 ಬಳೆಗಳನ್ನು ಕ್ರಿಸ್ತನ ಬಗ್ಗೆ ಸಾಕ್ಷಿ ನೀಡುವ ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳೆಂದು ಹಾಗೂ 2 ದಂಡಗಳನ್ನು ನೂತನ ಸೃಷ್ಟಿಯ ಸಭೆಯ ಮೂಲಕ ಕ್ರಿಸ್ತನ ಸೇವೆಯನ್ನು ಮುಂದೆ ಕೊಂಡೊಯ್ಯುವ ಆತ್ಮ ಮತ್ತು ಸತ್ಯವೆಂದು ನೋಡಿದೆವು. ಅಲ್ಲದೆ ಆ ದಂಡಗಳನ್ನು ಪ್ರಯಾಣದ ಸಮಯದಲ್ಲಿ ಮಾತ್ರ ಬಳಸಿ ವಿಶ್ರಾಂತಿಯ ಸಮಯದಲ್ಲಿ ಪಕ್ಕಕ್ಕೆ ಇಡಲಾಗುತ್ತಿತ್ತು ಎಂಬ ಮಹತ್ವವನ್ನು ಗಮನಿಸಿದ್ದೆವು. ಇಂದು ನಾವು ಧೂಪದ ಪೀಠದ ಅಂತಿಮ ವೈಶಿಷ್ಟ್ಯಕ್ಕೆ ಬರುತ್ತೇವೆ. ಅದೇನೆಂದರೆ ಪಾಪ ಪರಿಹಾರಕ ದಿನದಂದು ಅದರ ಕೊಂಬುಗಳಿಗೆ ಹಚ್ಚಲಾಗುತ್ತಿದ್ದ ರಕ್ತ. ತದನಂತರ ನಾವು ಇಡೀ ಪೀಠವು ವಿವರಿಸುವ ಕ್ರಿಸ್ತನ ಪೂರ್ಣ ಸ್ವರೂಪವನ್ನು ಅವಲೋಕಿಸೋಣ. ವರ್ಷದ ಪ್ರತಿದಿನವೂ ಧೂಪದ ಪೀಠವನ್ನು ಒಂದೇ ರೀತಿಯಲ್ಲಿ ನಿರ್ವಹಿಸಲಾಗುತ್ತಿತ್ತು. ಬೆಳಿಗ್ಗೆ ಮತ್ತು ಸಂಜೆ ಧೂಪವನ್ನು ಸುಡುವುದು, ಸುವಾಸನೆಯು ಯೆಹೋವನ ಮುಂದೆ ಏರುವುದು ಮತ್ತು ಜನರ ಪ್ರಾರ್ಥನೆಗಳು ಹಾಗೂ ಆರಾಧನೆಗಳು ಆತನ ಸನ್ನಿಧಿಗೆ ತಲುಪುತ್ತಿತ್ತು. ಆದರೆ ವರ್ಷದಲ್ಲಿ ಒಂದೇ ದಿನ, ಅಂದರೆ ಪಾಪ ಪರಿಹಾರಕ ದಿನದಂದು ಒಂದು ವಿಶೇಷವಾದ ಕಾರ್ಯ ನಡೆಯುತ್ತಿತ್ತು. ಮಹಾಯಾಜಕನು ಚಿನ್ನದ ಪೀಠದ ಬಳಿಗೆ ಬಂದು ಪಾಪ ಪರಿಹಾರಕ ಯಜ್ಞದ ರಕ್ತವನ್ನು ಅದರ 4 ಕೊಂಬುಗಳಿಗೆ ಹಚ್ಚುತ್ತಿದ್ದನು. ವಿಮೋಚನ ಕಾಂಡ 30ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ, ಯಾಜಕ ಕಾಂಡ 16ನೇ ಅಧ್ಯಾಯ 18ರಲ್ಲಿ ಆತನು ಕೇವಲ ಧೂಪವನ್ನು ಮಾತ್ರ ನಿರ್ವಹಿಸುತ್ತಿರಲಿಲ್ಲ, ಬದಲಾಗಿ ರಕ್ತವನ್ನು ತರುತ್ತಿದ್ದನು. ಪೀಠದ ಶಕ್ತಿ ಮತ್ತು ಅಧಿಕಾರವನ್ನು ಪ್ರತಿನಿಧಿಸುವ ಆ ಕೊಂಬುಗಳ ಮೇಲೆ ರಕ್ತವನ್ನು ಹಚ್ಚುವ ಮೂಲಕ ಆ ಪೀಠವನ್ನು ಮತ್ತೊಂದು ವರ್ಷಕ್ಕೆ ಶುದ್ಧೀಕರಿಸಿ ನವೀಕರಿಸಲಾಗುತ್ತಿತ್ತು. ಇದು ಒಂದು ಗಮನವಾದ ಸತ್ಯವನ್ನು ತಿಳಿಸುತ್ತದೆ. ಮಧ್ಯಸ್ಥಿಕೆಯ ಸೇವೆ ಅಂದರೆ ದೇವರ ಜನರ ಪ್ರಾರ್ಥನೆ ಮತ್ತು ಆರಾಧನೆಗಳಿಗೂ ಸಹ ಪಾಪ ಪರಿಹಾರಕದ ರಕ್ಷಣೆಯ ಅಗತ್ಯವಿದೆ. ನಮ್ಮ ಪ್ರಾರ್ಥನೆಗಳು ಸಂಪೂರ್ಣ ಶುದ್ಧವಾಗಿಲ್ಲ, ನಮ್ಮ ಆರಾಧನೆಯು ಪರಿಪೂರ್ಣವಲ್ಲ. ನಮ್ಮ ಅತ್ಯಂತ ಪ್ರಾಮಾಣಿಕವಾದ ಮಧ್ಯಸ್ಥಿಕೆಯ ಪ್ರಾರ್ಥನೆಗಳು ಸಹ ನಮ್ಮ ಶರೀರದ ದೌರ್ಬಲ್ಯ ಮತ್ತು ಅಪೂರ್ಣತೆಯಿಂದ ಕೂಡಿರುತ್ತವೆ. ನಾವು ಪ್ರಾರ್ಥಿಸುವಾಗ ನಮ್ಮ ಮನಸ್ಸುಗಳು ಚದರಿರುತ್ತವೆ, ಹೃದಯಗಳು ವಿಭಜಿಸಲ್ಪಟ್ಟಿರುತ್ತವೆ ಮತ್ತು ನಮ್ಮಲ್ಲಿ ಸ್ವಾರ್ಥವಿರುತ್ತದೆ. ಆದುದರಿಂದ ನಾವು ಅರ್ಪಿಸುವ ಪ್ರಾರ್ಥನೆಗಳಿಗೆ ರಕ್ಷಣೆ ಬೇಕು, ನಮ್ಮ ಆರಾಧನೆಗೆ ಶುದ್ಧೀಕರಣ ಬೇಕು. ಪವಿತ್ರ ದೇವರ ಮುಂದೆ ನಾವು ಅರ್ಪಿಸುವ ದೀಪವು ಸ್ವೀಕಾರವಾಗಬೇಕಾದರೆ ಪೀಠವೇ ರಕ್ತದಿಂದ ನವೀಕರಿಸಲ್ಪಡಬೇಕಾಗಿದೆ. ಇಬ್ರಿಯ ಬರೆದ ಪತ್ರಿಕೆ 9ನೇ ಅಧ್ಯಾಯ 13 ಮತ್ತು 14ನೇ ವಾಕ್ಯ ಹೇಳುತ್ತದೆ, ಹೋತಗಳ ಮತ್ತು ಹೋರಿಗಳ ರಕ್ತವು ದೇಹ ಶುದ್ಧಿಯಾಗುವಂತೆ ಅಶುದ್ಧರನ್ನು ಪವಿತ್ರ ಮಾಡುವುದಷ್ಟೇ. ಹಾಗಾದರೆ ಶಾಶ್ವತವಾದ ಆತ್ಮನ ಸಹಾಯದಿಂದ ತನ್ನನ್ನು ನಿಷ್ಕಳಂಕವಾಗಿ ಯಜ್ಞವಾಗಿ ದೇವರಿಗೆ ಸಮರ್ಪಿಸಿಕೊಂಡ ಕ್ರಿಸ್ತನ ರಕ್ತವು ಜೀವವುಳ್ಳ ದೇವರನ್ನು ಸೇವಿಸುವುದಕ್ಕೋಸ್ಕರ ಸತ್ತ ಕ್ರಿಯೆಗಳಿಂದ ನಿಮ್ಮ ಮನಸ್ಸಾಕ್ಷಿಯನ್ನು ಇನ್ನೆಷ್ಟು ಹೆಚ್ಚಾಗಿ ಶುದ್ಧಿ ಮಾಡುವುದು. ಧೂಪದ ಪೀಠದ ಕೊಂಬುಗಳ ಮೇಲೆ ವರ್ಷಕ್ಕೊಮ್ಮೆ ಹಚ್ಚಲಾಗುತ್ತಿದ್ದ ರಕ್ತವು ಹೀಗೆ ಹೇಳುತ್ತಿತ್ತು: ಈ ಪೀಠದ ಸೇವೆ ಮತ್ತು ಅದರ ಮೂಲಕ ಅರ್ಪಿಸಲ್ಪಡುವ ಪ್ರತಿಯೊಂದು ಪ್ರಾರ್ಥನೆಯು ದೇವರಿಗೆ ಸ್ವೀಕಾರವಾಗುವುದು ಕೇವಲ ಪಾಪ ಪರಿಹಾರಕ ಬಲಿಯಿಂದ ಮಾತ್ರ. ಹೊಸ ಒಡಂಬಡಿಕೆಯು ಕ್ರಿಸ್ತನ ರಕ್ತದ ಬಗ್ಗೆ ಇದನ್ನೇ ಹೇಳುತ್ತದೆ. ಆತನು ನಮಗಾಗಿ ಕೇವಲ ಮಧ್ಯಸ್ಥಿಕೆ ವಹಿಸುವುದು ಮಾತ್ರವಲ್ಲ, ನಮ್ಮ ಮಧ್ಯಸ್ಥಿಕೆಯ ಪ್ರಾರ್ಥನೆಗಳನ್ನು ಆತನು ಶುದ್ಧೀಕರಿಸುತ್ತಾನೆ. ಇದರಿಂದ ಅವು ತಂದೆಯ ಬಳಿಗೆ ಸ್ವೀಕಾರವಾಗಿ ತಲುಪುತ್ತವೆ. ಆತನ ವಿಮೋಚಕನ ಬಲಿ ಇಲ್ಲದಿದ್ದರೆ ನಮ್ಮ ಪ್ರಾರ್ಥನೆಗಳು ಆರಿಸಲ್ಪಡುತ್ತಿರಲಿಲ್ಲ. ಕೊಂಬುಗಳ ಮೇಲಿನ ರಕ್ತವು ಘೋಷಿಸುವುದೇನೆಂದರೆ ಪೀಠವು ನಿಂತಿರುವುದೇ ಪಾಪ ಪರಿಹಾರಕದ ಮೇಲೆ ಮತ್ತು ಅಲ್ಲಿಂದ ಏರುವ ಪ್ರತಿಯೊಂದು ಪ್ರಾರ್ಥನೆಯು ಕ್ರಿಸ್ತನ ಕಾರಣದಿಂದಲೇ ಸ್ವೀಕರಿಸಲ್ಪಡುತ್ತದೆ. ಈ ವಿವರದಲ್ಲಿ ಒಂದು ವಿಶೇಷ ಕೋಮಲತೆ ಇದೆ. ಅಪೂರ್ಣ ಜನರ ನಡುವೆ ದೇವರ ಸಾನ್ನಿಧ್ಯ. ಇಸ್ರೇಲ್ ಜನರ ಅರಣ್ಯದಲ್ಲಿ ನಡೆಯುವಾಗ ದೇವರು ಅವರಿಗೆ ವಿರುದ್ಧವಾಗಿ ಗೊಣಗುತ್ತಿದ್ದರು, ತಪ್ಪುಗಳನ್ನು ಮಾಡುತ್ತಿದ್ದರು. ಆದರೂ ದೇವರು ಅವರನ್ನು ಕೈಬಿಡಲಿಲ್ಲ.
ಅವರ ಪ್ರಾರ್ಥನೆಗಳನ್ನು ಸ್ವೀಕರಿಸುವ ಬಲಿಪೀಠವನ್ನು ಪ್ರತಿ ವರ್ಷ ರಕ್ತದಿಂದ ದೇವರು ನಿರಂತರವಾಗಿ ಪವಿತ್ರಗೊಳಿಸುತ್ತಲೇ ಇದ್ದನು. ದೇವರು ಆ ಪೀಠದ ಬಗ್ಗೆ ಬೇಸರಗೊಳ್ಳಲಿಲ್ಲ. ಅದನ್ನು ಬಳಸುವ ಜನರು ದೋಷಿಗಳೆಂದು ಆತನು ಪೀಠವನ್ನು ಪಕ್ಕಕ್ಕೆ ತಳ್ಳಲಿಲ್ಲ. ಬದಲಾಗಿ ಅದನ್ನು ನವೀಕರಿಸಿದನು. ಇಡೀ ಅರಣ್ಯ ಪ್ರಯಾಣದುದ್ದಕ್ಕೂ ಅದು ವರ್ಷದಿಂದ ವರ್ಷಕ್ಕೆ ಉರಿಯುತ್ತಲೇ ಇರುವಂತೆ ಆತನು ಮಾರ್ಗವನ್ನು ಮಾಡಿದನು. ಕ್ರಿಸ್ತನು ನಮಗಾಗಿ ನವೀಕರಣವಾಗಿದ್ದಾನೆ, ಆದರೆ ವರ್ಷಕ್ಕೊಮ್ಮೆ ಅಲ್ಲ, ಸದಾ ಕಾಲಕ್ಕೂ ಒಂದೇ ಬಾರಿ. ಆತನ ರಕ್ತವು ಪದೇ ಪದೇ ಹಚ್ಚುವ ಅಗತ್ಯವಿಲ್ಲ. ಆತನು ಶಿಲುಬೆಯ ಮೇಲೆ ಅರ್ಪಿಸಲ್ಪಟ್ಟು ಆತನ ತಲೆ, ಕೈಗಳು ಮತ್ತು ಪಾದಗಳಿಂದ ಹರಿದ ರಕ್ತವು ಪೀಠದ 4 ಕೊಂಬುಗಳಂತೆ 4 ದಿಕ್ಕುಗಳನ್ನು ಶುದ್ಧೀಕರಿಸಿ ಮತ್ತು ಆ ಶುದ್ಧೀಕರಣವು ಶಾಶ್ವತವಾದದ್ದು. ಈಗ ನಾವು ಇಡೀ ಇದರ ವಿವರಣೆಯನ್ನು ಒಟ್ಟಾಗಿ ಗಮನಿಸೋಣ. ಚಿನ್ನದ ಪೀಠವು ಜಾಲಿ ಮರದಿಂದ ಮಾಡಲ್ಪಟ್ಟು ಚಿನ್ನದಿಂದ ಮುಚ್ಚಲ್ಪಟ್ಟಿತು. ಇದು ದೈವಿಕ ಗುಣಗಳಿಂದ ಆವರಿಸಲ್ಪಟ್ಟ ಮನುಷ್ಯತ್ವವನ್ನು ಸೂಚಿಸುತ್ತದೆ. ಇದು ಗೂಡಾರದ ಪವಿತ್ರ ಸ್ಥಳದ ಬೇರೆಲ್ಲ ಪೀಠೋಪಕರಣಗಳಿಗಿಂತ ದೇವರ ಸನ್ನಿಧಿಗೆ ಅತ್ಯಂತ ಹತ್ತಿರದಲ್ಲಿತ್ತು, ಏಕೆಂದರೆ ಕ್ರಿಸ್ತನ ಮಧ್ಯಸ್ಥಿಕೆಯು ತಂದೆಯ ಬಲಗಡೆಯಲ್ಲಿ ಇರುತ್ತದೆ. ಇದು ಬೆಳಿಗ್ಗೆ ಮತ್ತು ಸಂಜೆ ನಿರಂತರವಾಗಿ ಉರಿಯುತ್ತಿತ್ತು, ಏಕೆಂದರೆ ಆತನು ಮಧ್ಯಸ್ಥಿಕೆ ವಹಿಸಲು ಯಾವಾಗಲೂ ಜೀವಿಸುತ್ತಾನೆ. ಅದರ ಧೂಪದ್ರವ್ಯವು ಯೆಹೋವನಿಗೆ ಮಾತ್ರ ಮೀಸಲಾಗಿದ್ದ ವಿಶಿಷ್ಟ ಸೂತ್ರವಾಗಿತ್ತು, ಏಕೆಂದರೆ ಆತನೇ ಏಕೈಕ ಮಧ್ಯಸ್ಥಗಾರ ಮತ್ತು ಆತನಿಗೆ ಬೇರೆ ಆಯ್ಕೆ ಇಲ್ಲ. ಬೆಂಕಿಯು ಯಜ್ಞವೇದಿಯಿಂದಲೇ ಬರುತ್ತಿತ್ತು, ಏಕೆಂದರೆ ದೇವರಿಗೆ ಸೇರುವ ಎಲ್ಲಾ ಮಾರ್ಗಗಳು ಶಿಲುಬೆಯಿಂದಲೇ ಆರಂಭವಾಗುತ್ತವೆ. ಯಾವುದೇ ಅನ್ಯ ಧೂಪಕ್ಕೆ ಅವಕಾಶವಿರಲಿಲ್ಲ, ಏಕೆಂದರೆ ಕ್ರಿಸ್ತನಿಲ್ಲದೆ ರಕ್ಷಣೆ ಇಲ್ಲ. ಪೀಠದ ಮೇಲಿದ್ದ ಕಿರೀಟವು ಮಧ್ಯಸ್ಥಿಕ ಸೇವೆಯಲ್ಲಿ ಆತನ ರಾಜ್ಯ ವೈಭವವನ್ನು ಸಾರಿತು. 4 ಕೊಂಬುಗಳು ಆತನ ವಿಮೋಚನೆ ಮತ್ತು ಮಧ್ಯಸ್ಥಿಕೆಯು ಭೂಮಿಯ ಎಲ್ಲಾ ಮೂಲೆಗಳಿಗೂ ತಲುಪುತ್ತದೆ ಎಂದು ಸಾರಿದವು. ಅದರ ಚೌಕಾಕಾರವು ಪರಿಪೂರ್ಣವಾದ, ಸಮತೋಲಿತವಾದ ಮತ್ತು ಮಹೋನ್ನತವಾದ ಮಹಾಯಾಜಕನ ಸೇವೆಯನ್ನು ಸಾರಿತು. 2 ಬಳೆಗಳು ಧರ್ಮಶಾಸ್ತ್ರ ಮತ್ತು ಪ್ರವಾದನೆಗಳನ್ನು ಸಾರಿದವು. 2 ದಂಡಗಳು ಸಭೆಯ ಮೂಲಕ ಸಾಗುವ ಆತ್ಮ ಮತ್ತು ಸತ್ಯವನ್ನು ಸಾರಿದವು. ಮತ್ತು ಕೊಂಬುಗಳ ಮೇಲಿನ ರಕ್ತವು ಘೋಷಿಸುವುದೇನೆಂದರೆ, ಪ್ರತಿಯೊಂದು ಪ್ರಾರ್ಥನೆ, ಆರಾಧನೆ ಮತ್ತು ದೇವರ ಸಮೀಪಿಸುವ ಪ್ರತಿಕ್ಷಣವು ಕೇವಲ ಕ್ರಿಸ್ತನ ವಿಮೋಚನೆಯ ಕಾರಣದಿಂದಲೇ ಸ್ವೀಕರಿಸಲ್ಪಡುತ್ತದೆ. ಕೇಹಾತ್ಯರು ಈ ಎಲ್ಲವನ್ನು ಅರಣ್ಯದ 40 ವರ್ಷಗಳ ಕಾಲ ತಮ್ಮ ಹೆಗಲ ಮೇಲೆ ಹೊತ್ತಿದ್ದರು. ಇಂದು ಹೊಸ ಒಡಂಬಡಿಕೆಯ ಸಭೆಯು ಇದೇ ಸೇವೆಯನ್ನು ನಿರ್ವಹಿಸುತ್ತಿದೆ. ನಾವು ಇತರರಿಗಾಗಿ ಮಧ್ಯಸ್ಥಿಕೆ ವಹಿಸುವಾಗ ನಮ್ಮ ಹೆಗಲ ಮೇಲೆ ಚಿನ್ನದ ಪೀಠವನ್ನು ಹೊರುತ್ತಿದ್ದೇವೆ. ಧೂಪವು ಇಡೀ ಇಸ್ರಾಯೇಲರನ್ನು ಯೆಹೋವನ ಮುಂದೆ ಇರಿಸಿದಂತೆ, ನಾವು ಪ್ರಾರ್ಥನೆಯಲ್ಲಿ ಜನರನ್ನು ದೇವರ ಮುಂದೆ ಹಿಡಿದಿಡುವಾಗ ಪೀಠದ ಕೆಲಸವನ್ನೇ ಮಾಡುತ್ತಿರುತ್ತೇವೆ. ನಮ್ಮ ಸ್ವಂತ ಯೋಗ್ಯತೆಯ ಮೇಲೆ ನಂಬಿಕೆ ನೀಡದೆ ಪೀಠದ ಕೊಂಬುಗಳನ್ನು ಮುಚ್ಚಿರುವ ಕ್ರಿಸ್ತನ ರಕ್ತದ ಮೇಲೆ ನಂಬಿಕೆ ಇಟ್ಟು ನಾವು ಧೈರ್ಯದಿಂದ ಕೃಪಾಸನದ ಮುಂದೆ ಬರುವಾಗ ನಾವು ಮಹಾಯಾಜಕನು ನಿಂತಿದ್ದ ಸ್ಥಳದಲ್ಲೇ ನಿಂತಿರುತ್ತೇವೆ. ನಾವು ಇತರರನ್ನು ಪ್ರಾರ್ಥನೆಗೆ ಸೆಳೆಯುವಾಗ, ಕ್ರಿಸ್ತನ ಮೂಲಕವೇ ದೇವರಿಗೆ ಸಮರ್ಪಿಸಲು ಇತರರಿಗೆ ಕಲಿಸುವಾಗ ನಾವು ಆ ಧೂಪದ ಸೂತ್ರವನ್ನು ನಂಬಿಗಸ್ತಿಕೆಯಿಂದ ಹೊರುತ್ತಿದ್ದೇವೆ ಎಂದರ್ಥ. ಅಲ್ಲಿ ನಾವು ಅನ್ಯ ಬೆಂಕಿಯನ್ನಾಗಲಿ ಅಥವಾ ಕಲಬೆರಕೆಯನ್ನಾಗಲಿ ಅರ್ಪಿಸಬಾರದು. ಚಿನ್ನದ ಪೀಠವು ನಮ್ಮ ಹೆಗಲ ಮೇಲಿದೆ, ಅದನ್ನು ನಾವು ಉತ್ತಮವಾಗಿ ನಿರ್ವಹಿಸೋಣ. ಪ್ರಾರ್ಥನೆ. ಓ ಯೆಹೋವನೇ, ನನ್ನ ಪ್ರಾರ್ಥನೆಯನ್ನು ಕೇಳು. ಕರುಣೆಗಾಗಿ ನಾನು ಮಾಡುವ ಮೊರೆಯನ್ನು ಆಲಿಸು. ನಿನ್ನ ನಂಬಿಗಸ್ತಿಕೆಯಲ್ಲಿ ಮತ್ತು ನೀತಿಯಲ್ಲಿ ನನಗೆ ಸಹಾಯ ಮಾಡು. ನಮ್ಮ ಯೋಗ್ಯತೆಯಿಂದಲ್ಲ ಅಥವಾ ನಮ್ಮ ಮಧ್ಯಸ್ಥಿಕೆಯ ಶುದ್ಧವಾಗಿರುವುದರಿಂದಲ್ಲ, ಬದಲಾಗಿ ನೀನು ನಮಗೆ ಒಂದು ಪೀಠವನ್ನು, ಒಂದು ಮಧ್ಯಸ್ಥಗಾರನನ್ನು ಮತ್ತು ನಮ್ಮ ಪ್ರಾರ್ಥನೆಯನ್ನು ಸ್ವೀಕರಿಸುವ ರಕ್ತವನ್ನು ನೀಡಿದ್ದಕ್ಕಾಗಿ ನಿನ್ನ ಪ್ರಾರ್ಥನೆಯನ್ನು ಆಲಿಸುವ ದೇವರಾಗಿದ್ದಿ. ಕ್ರಿಸ್ತನು ನಮಗಾಗಿ ಕೇವಲ ಮಧ್ಯಸ್ಥಿಕೆ ವಹಿಸುವುದು ಮಾತ್ರವಲ್ಲದೆ ನಾವು ಅರ್ಪಿಸುವ ಪ್ರಾರ್ಥನೆಯನ್ನೇ ಶುದ್ಧೀಕರಿಸುತ್ತಾನೆ ಎಂದು ನಾವು ನಿನಗೆ ವಂದಿಸುತ್ತೇವೆ. ನಮ್ಮ ದೋಷಪರಿಹಿತ, ಅಪೂರ್ಣ ಮತ್ತು ವಿಚಲಿತ ಪ್ರಾರ್ಥನೆಗಳನ್ನು
ಆತನು ತನ್ನದಾಗಿಸಿಕೊಂಡು ಸುವಾಸನೆಯುಕ್ತವಾಗಿ ನಿನ್ನ ಸಿಂಹಾಸನದ ಮುಂದೆ ತರುತ್ತಾನೆ. ಬೆಳಗಿನ ಅಥವಾ ಸಂಜೆಯ ಧೂಪವನ್ನು ಅರ್ಪಿಸದೆ ಪೀಠವನ್ನು ನಿರ್ಲಕ್ಷಿಸಿ ಅದನ್ನು ತಣ್ಣಗಾಗಿಸಿದ ದಿನಗಳಿಗಾಗಿ ನಮ್ಮನ್ನು ಕ್ಷಮಿಸು. ಅರಣ್ಯದಲ್ಲಿ ಒಂದು ದಿನವೂ ತಪ್ಪದೆ ಧೂಪವು ಉರಿಯುತ್ತಿದ್ದಂತೆ ನಾವು ಸಹ ಈ ಪೀಠವನ್ನು ನಮ್ಮ ಹೆಗಲ ಮೇಲೆ ಬೆಳಿಗ್ಗೆ ಮತ್ತು ಸಂಜೆ ನಂಬಿಗಸ್ತಿಕೆಯಿಂದ ಉರುವಂತೆ ಸಹಾಯ ಮಾಡು. ಪೀಠ, ಬೆಂಕಿ, ಧೂಪ, ಯಾಜಕ ಮತ್ತು ರಕ್ತ ಎಲ್ಲವೂ ಆಗಿರುವ ಕ್ರಿಸ್ತನ ಮೂಲಕ ನಮ್ಮ ಜೀವನವು ನಿನ್ನ ಮುಂದೆ ಸುವಾಸನೆಯುಕ್ತ ಅರ್ಪಣೆಗಾಗಿ ಏರಲಿ. ಕ್ರಿಸ್ತನ ಹೆಸರಿನಲ್ಲಿ ಬೇಡುತ್ತೇವೆ ನಮ್ಮ ಪರಮ ತಂದೆಯೇ, ಆಮೇನ್.